ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಮಧು ರಿವ್ಯೂಸ್. ಈ ವಿಡಿಯೋ ನೋಡ್ತಾ ಇರೋರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡಿ. ಇವತ್ತಿನ ದಿನ ಎಪಿಸೋಡಿನಲ್ಲಿ ಏನಂತ ಮಾತಾಡ್ಕೊಳ್ಳೋಣ ಹೇಳಿ. ನಮ್ಮ ಜಗ್ಗು ಬೈ ಬಗ್ಗೆ ಒಂದಲ್ಲ ಎರಡಲ್ಲ ಮಾಡಿದ್ದನ್ನೇ ಮಾಡಿ ಮಿಸ್ಟೇಕ್ ಮೇಲೆ ಮಾಡಿ ಮತ್ತೆ ಅದೇ ಮಿಸ್ಟೇಕೇ ಮಾಡ್ತಾ ಇದ್ದಾರೆ. 2 ದಿನದಿಂದ ಅದೇ ಮಿಸ್ಟೇಕೇ ಮಾಡ್ತಾ ಇದ್ದಾರೆ. ಏನು ಮಾಡಬೇಕೋ ಈ ಜಗ್ಗು ಬೈ ಬಗ್ಗೆ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಒಂಥರ ಸೈಕೋ ಆಟಿಟ್ಯೂಡ್ ಆಗಿಬಿಟ್ಟಿದೆ. ಆ ಥರ ಮಾತಾಡ್ತಾ ಇದ್ದಾರೆ, ಆ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ವರಸ್ಟ್ ಅಂದರೆ ವರಸ್ಟ್ ಅಂತ ಹೇಳ್ಬೋದು ನಮ್ಮ ಲಾಯರ್ ಜಗದೀಶ್ ಅವರು. ಅದ್ರ ಜೊತೆಗೆ ಉಗ್ರಂ ಮಂಜು ಅವರು ಇವತ್ತಿನ ದಿನ ಎಪಿಸೋಡಲ್ಲಿ ಹೈಲೈಟ್ ಅಂದರೆ ತಪ್ಪಾಗೋದಿಲ್ಲ. ಯಾಕಂದರೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಟಾಸ್ಕಲ್ಲೂ ಅಷ್ಟೇ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಅದೇ ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕು ಅಲ್ಲಿ ವಾಯ್ಸನ್ನು ರೈಸ್ ಮಾಡ್ತಾಯಿದ್ರು. ಉಗ್ರಂ ಮಂಜು ಮಾತ್ರ ಸಖತ್ ಅಂತ ಹೇಳ್ಬೋದು. ಅದೇ ರೀತಿ ಧನರಾಜ್ ಅವರು ಬಂದರೆ ಪಾಪ ತುಂಬ ಎಮೋಷನಲ್ ಆಗಿಬಿಟ್ರು ಅವರು. ಲಾಯರ್ ಜಗದೀಶ್ ಅವರು ಅವ್ರಿಗೆ ಸುಮ್ಮನೆ ಟ್ರಿಗರ್ ಮಾಡಿ ಅವ್ರಿಗೆ ಏನು ಮಾಡಿಬಿಟ್ರು, ಪಾಪ ತುಂಬ ಎಮೋಷನಲ್ ಆಗಿ ಆಗೋ ಥರ ಮಾಡಿಬಿಟ್ರು. ಸುಮ್ಮನೆ ಟ್ರಿಗರ್ ಮಾಡ್ತಾಯಿದ್ರು. ಪಾಪ ಧನರಾಜ್ ಅವರು ಬಂದರೆ ಭಾರಿ ಇನ್ನೋಸೆಂಟ್ ಅಂತ ಅನಿಸುತ್ತೆ. ನೋಡೋಣ ಒನ್ ಬೈ ಒನ್ನು ಡಿಟೇಲ್ಡಾಗಿ ಇವತ್ತಿನ ಎಪಿಸೋಡಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಡಿಟೇಲ್ಡಾಗಿ ಚರ್ಚೆ ಮಾಡಿಕೊಂಡು ಬರೋಣ. ನಿಮಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕೆಳಗಡೆ ಕಾಮೆಂಟನ್ನು ಮಾಡಿ. ಫಸ್ಟು ಬರ್ತಾ ಇವತ್ತಿನ ಎಪಿಸೋಡಲ್ಲಿ ಬಂದು ಪ್ರ್ಯಾಂಕ್ ಅನ್ನೋದು ನಡೀತಾ ಇರುತ್ತೆ. ನೈಟು ಧನರಾಜ್ ಅವರು ಮಲಗಿರ್ತಾರೆ, ಇವರು ಮಂಜು ಅವ್ರು ಬಂದು ನಿದ್ದೆಯಲ್ಲಿ ಸ್ಲೀಪ್ ವಾಕ್ ಮಾಡೋ ಥರ ಬಂದ್ಬಿಟ್ಟು ಒಂಥರ ಪ್ರ್ಯಾಂಕನ್ನು ಮಾಡ್ತಾ ಇರ್ತಾರೆ. ಆಪಲನ್ನು ತಗೊಂಡು ಕಟ್ ಮಾಡಿಕೊಂಡು ಆಚೆ ಕಡೆ ಕೂತ್ಕೊಂಡು ತಿಂತಾ ಇರ್ತಾರೆ. ಮೇಲೆ ಹೋಗೋ ಥರ ಎಲ್ಲ ಮಾಡ್ತಾ ಇರ್ತಾರೆ. ಅಂದರೆ ಅವ್ರು ಬಿಗ್ ಬಾಸ್ಗೆ ಹೇಳಿರ್ತಾರೆ ಫಸ್ಟೇ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಆ ಥರ ಬಂದು ಅವ್ರ ಮೇಲೆ ಪ್ರ್ಯಾಂಕನ್ನು ಮಾಡ್ತಾ ಇರ್ತಾರೆ. ಪಾಪ ಈ ಧನರಾಜು ಒಂಥರ ಇನ್ನೋಸೆಂಟ್ ಇದ್ದಾಗೆ ಏನು ಮಾಡಬೇಕೋ ಗೊತ್ತಾಗಲ್ಲ. ಅದನ್ನು ಪ್ರ್ಯಾಂಕ್ ಅಂತ ತಿಳ್ಕೊಳ್ದೆ ಬೇಕಾಗೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ದೆ ನಿಜ ಅಂತ ನಂಬಿಡ್ತಾರೆ ಪಾಪ ಧನರಾಜ್ ಅವರು. ಹೆಂಗೆ ಈ ಥರ ಇದ್ದರೆ ಪಾಪ ಅವ್ರ ಗೇಮ್ ಏನಾಗುತ್ತೆ ಏನು ಅಂತ ನೋಡಬೇಕು ನಿಜವಾಗ್ಲೂ ಧನರಾಜ್ ಅವರಾದರೆ. ಬಟ್ ಮಂಜು ಅವ್ರು ಮಾತ್ರ ಸಖತ್ ಎಂಟರ್ಟೈನ್ಮೆಂಟ್ ಅಂತೂ ಮಾಡ್ತಾರೆ ಈ ಪ್ರ್ಯಾಂಕ್ ಮಾಡಿಬಿಟ್ಟು. ಅದೇ ಈ ಪ್ರ್ಯಾಂಕ್ಗೆ ಕೊನೆಗೆ ಬಂದು ಕೊನೆಗೆ ಇವತ್ತಿನ ಎಪಿಸೋಡೆಲ್ಲ ಸ್ಪಾಯ್ಲ್ ಮಾಡ್ತು ಅಂತ ಹೇಳ್ಬೋದು. ಯಾಕಂತಂದರೆ ಆ ಕಡೆ ಜಗದೀಶ್ ಅವ್ರು ಮಾಡಿದ ಕಥೆಗಳೆಲ್ಲ ಎತ್ಕೊಂಡೋಗಿ ಪ್ರ್ಯಾಂಕ್ ಅಂತ ಹೇಳ್ತಾ ಇದ್ರು. ಆ ಪ್ರ್ಯಾಂಕಿಂದನೇ ಗಲಾಟೆ ಆಗ್ಲಾಗೋಯ್ತು. ಪ್ರ್ಯಾಂಕಿಂದನೇ ಕೊನೆಗೆ ಇವ್ರು ಕೂಡ ಧನರಾಜ್ ಅವ್ರು ಕೂಡ ಟ್ರಿಗರ್ ಆಗೋದ್ರು. ಲಾಯರ್ ಅವ್ರಿಗೆ ಹೋಗ್ಬಿಟ್ಟು ಕಾಲು ಕೂಡ ಬಿದ್ದರು. ನಿಜವಾಗ್ಲೂ ಈ ಒಂದೇ ಒಂದು ಪ್ರ್ಯಾಂಕಿಂದ ಇಷ್ಟೆಲ್ಲ ಆಗೋಯ್ತು ಇವತ್ತಿನ ಎಪಿಸೋಡಲ್ಲಿ. ಅದ್ರ ಜೊತೆಗೆ ಬರ್ತಾ ಏನಾಯಿತು ಅಂತಂದರೆ ನೆಕ್ಸ್ಟು ಈ ಲಾಯರ್ ಜಗದೀಶ್ ಅವರು ನೆನ್ನೆನೇ ಹೇಳಿದರು ಬಿಗ್ ಬಾಸ್ ಅವರು ಕೆಲವೊಂದು ನರಕದಲ್ಲಿರೋರ್ಗೆ ಐಟಮ್ಸನ್ನು ಕೊಟ್ಟಿರೋದಕ್ಕೆ ಎತ್ಕೊಂಡೋಗಿ ಏನು ಮಾಡಿದರು, ಕೆಲವೊಂದು ಗ್ರಾಸರೀಸ್ನೆಲ್ಲ ವಾಪಸ್ ತೊಗೊಂಡಿದ್ರು. ಅದೇ ರೀತಿ ಇವತ್ತು ಏನು ಮಾಡ್ತಾರೆ, ತೊಗೊಂಡೋಗ್ಬಿಟ್ಟು ಬಿಸ್ಕೆಟ್ ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ, ಅದ್ರ ಜೊತೆಗೆ ಕೆಲವೊಂದು ಹಣ್ಣುಗಳನ್ನೆಲ್ಲ ಕೊಡ್ತಾರೆ. ಒಂದ್ಸಲ ಕೊಡಬಾರ್ದು ಅಂತ ಹೇಳಿದ್ಮೇಲೆ ಆ ರೂಲ್ಸನ್ನು ಬ್ರೇಕ್ ಮಾಡಬಾರ್ದು. ಯಾರೇ ಆಗಿರಲಿ ಬಿಗ್ ಬಾಸಲ್ಲಿ ರೂಲ್ಸನ್ನು ಬ್ರೇಕ್ ಮಾಡಬಾರ್ದು. ಈ ಲಾಯರ್ ಜಗದೀಶ್ ಅವರು ಗೊತ್ತಿದ್ದು ಮತ್ತೆ ಮಾಡ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಇದು ಮಿಸ್ಟೇಕೆ. ಈ ಮಿಸ್ಟೇಕಿಂದ ಹೋಗಿ ಪಾಪ ಮನೇಲಿರ್ತಕ್ಕಂಥ ಎಲ್ಲರಿಗೂ ಏನೂ ಆಗುತ್ತೆ, ಎಲ್ಲ ಗ್ರಾಸರಿ ಎಲ್ಲ ತೊಗೊಂಡು ಹೊಟ್ಟೋಗ್ಬಿಡ್ತಾರೆ. ಬಿಗ್ ಬಾಸ್ ಅವ್ರಿಗೆ ವಾಪಸ್ ಕೊಡಬೇಕು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಗ್ಯಾಸ್ನ ಸಹ ಕಟ್ ಮಾಡಿಬಿಡ್ತಾರೆ. ನರಕದವ್ರಿಗೆ ಏನು ಊಟ ಕೊಡ್ತಾರೋ ಅದೇ ಊಟ ಎತ್ಕೊಬಂದು ಸ್ವರ್ಗದವ್ರಿಗೂ ಕೊಡ್ತೀವಿ ಅಂತಂದರೆ ಆ ವಯ್ಯ ಆಡ್ತಾ ಇರ್ತಾನೆ, ಒಂಥರ ಸೈಕೋ ಥರ ಆಡ್ತಾ ಇರ್ತಾನೆ. ನಿಜವಾಗ್ಲೂ ಅದೇನು ಬಿಹೇವಿಯರೋ ಏನೋ ಅವ್ರಿಗೆ ಗೊತ್ತಾಗಬೇಕು. ಒಂಥರ ಮೆಂಟಲ್ ಥರ ಆಡ್ತಾ ಇರ್ತಾರೆ. ನಿಜವಾಗ್ಲೂ ಸಖತ್ತು ಬೇಜಾರಾಗುತ್ತೆ ಲಾಯರ್ ಅವರು ಮಾಡ್ತಾರೋ ಈ ಆಟಿಟ್ಯೂಡು, ಈ ಬಿಹೇವಿಯರ್ಗಂತೂ ಸಖತ್ ಬೇಜಾರಾಗುತ್ತೆ ನಿಜವಾಗ್ಲೂ. ಅದ್ರ ಜೊತೆಗೆ ನೆಕ್ಸ್ಟು ಅದೇ ರೀತಿ ಬಂದು ಧನರಾಜ್ ಅವರು ಮತ್ತು ಇವ್ರಿಗೆ ಲಾಯರ್ ಅವ್ರಿಗೆ ಬಂದು ಒಂದು ಕಾನ್ವರ್ಸೇಷನ್ ಆಗುತ್ತೆ. ಇಲ್ಲಿ ಬಂದು ಧನರಾಜ್ ಅವ್ರು ಹೋಗಿ ಅವ್ರಿಗೆ ಹೇಳಿರ್ತಾರೆ ಏನೋ ಗೊತ್ತಿಲ್ಲ, ಅದರಲ್ಲಿ ಹೋಗ್ಬಿಟ್ಟು ಈ ಥರ ರಾತ್ರಿ ಈ ಥರ ಪ್ರ್ಯಾಂಕ್ ಮಾಡಿದ್ರು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಈ ಒಂದು ವಿಚಾರ ತೊಗೊಂಡೋಗ್ಬಿಟ್ಟು ಉಗ್ರಂ ಮಂಜು ಮೇಲೆ ಹೋಗ್ಬಿಟ್ಟು ಕ್ಲಾಶ್ ಮಾಡ್ಕೊಬಿಡ್ತಾರೆ ಧನರಾಜ್ ಇವರು ಜಗದೀಶ್ ಅವರು. ಈ ಥರ ಮಾಡಬಾರ್ದು ನೀವು, ಏನು ರೀ ಪ್ರ್ಯಾಂಕ್ ಆ ಥರ ಮಾಡ್ತೀರಾ, ಈ ಥರ ಪ್ರ್ಯಾಂಕ್ ಅಂತ ಗೊತ್ತಿಲ್ಲದೆ ಸೀರಿಯಸ್ ಆಗಿ ಇದು ಮಾಡಿಬಿಡ್ತಾರೆ. ಆದರೆ ಉಗ್ರಂ ಮಂಜು ಬಂದು ಇಲ್ಲ ಇದು ನಾವು ಬಿಗ್ ಬಾಸ್ ಹೇಳ್ಬಿಟ್ಟೆ ಮಾಡಿದ್ದು, ಪ್ರ್ಯಾಂಕ್ ಮಾಡಿದ್ದು ಅಂತಂದ್ಬಿಟ್ಟು ಸಕಾಲಾಗಿ ಕ್ಲಾರಿಟಿಯನ್ನು ಕೊಡ್ತಾರೆ. ಆದರೆ ಈ ಕೇಳೋದಕ್ಕೆ ಇದಿರಲ್ಲ, ಹೋಗ್ಬಿಟ್ಟು ಧನರಾಜ್ ಅವ್ರ ಮೇಲೆ ಇದು ಮಾಡಿಬಿಡ್ತಾರೆ. ಏನು ಈ ಥರ ಆಗ್ತಾಯಿದೆ, ಯಾಕೆ ಈ ಥರ ಇದು ಮಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ನಿಜವಾಗ್ಲೂ ಸಖತ್ತು ಬೇಜಾರಾಗ್ಬಿಡುತ್ತೆ ಈ ಥರ ಮಾಡ್ತಾಯಿದ್ರೆ ಅವರು ಜಗದೀಶ್ ಅವರು. ಕೊನೆಗೆ ಬಂದು ಈಗ ಕಾಲಿಗೆ ಬಿದ್ದುಬಿಡ್ತಾರೆ ಅವರು. ಆಯ್ತಪ್ಪ ನಂದೇ ತಪ್ಪಾಯಿತು ಅಂತ ಅಂದ್ಬಿಟ್ಟು ಕಾಲಿಗೆ ಬಿದ್ದುಬಿಡ್ತಾರೆ. ಆ ಥರ ಆಗ್ಬಿಡುತ್ತೆ. ಕೊನೆಗೆ ಕರ್ಕೊಂಬಂದು ಇವರು ಕನ್ಫೆಷನ್ ರೂಮ್ಗೆ ಹೋಗ್ತಾರೆ. ಧನರಾಜ್ ಅವ್ರನ್ನ ಕರ್ಕೊಂಡು ಬಿಗ್ ಬಾಸು ಕರೀತಾರೆ ಕನ್ಫೆಷನ್ ರೂಮ್ಗೆ. ಕನ್ಫೆಷನ್ ರೂಮಲ್ಲಿ ಬಂದ್ಬಿಟ್ಟು ಕೇಳ್ತಾರೆ ಏನಾಯಿತು ಏನು ಅಂತ ಕೇಳಿದಾಗ ನಾನು ಈ ಥರ ತಿಳಿದೋ ತಪ್ಪು ಮಾಡಿಬಿಟ್ಟೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಿಗ್ ಬಾಸು ನೀವು ಜಿಂಕೆ ಮರಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಧೈರ್ಯ ಹೇಳ್ಬಿಟ್ಟು ಪಾಸಿಟಿವ್ ಇದು ಹೇಳ್ಬಿಟ್ಟು ಅವ್ರಿಗೆ ಒಂದು ಟಾಸ್ಕ್ ಇದನ್ನು ಕೊಟ್ಟು ಕಳಿಸ್ತಾರೆ. ಆ ಟಾಸ್ಕ್ ಏನು ಅಂತಂದರೆ ನಾಮಿನೇಷನ್ನಿಂದ ಪಾರಾಗೋದಕ್ಕೆ ಸ್ವರ್ಗದಲ್ಲಿರೋರಿಗೆ ಮಾತ್ರ ಅಷ್ಟೇ ಒಂದು ತಕ್ಕಡಿದು ಒಂದು ಇದು ಕೊಟ್ಟಿರ್ತಾರೆ, ಡಬ್ಬ ಕೊಟ್ಟಿರ್ತಾರೆ. ಅವ್ರವರು ಯಾರು ನಾಮಿನೇಷನ್
ನಾಮಿನೇಷನಲ್ಲಿ ಇರ್ತಾರೋ ಅವ್ರದ್ದು ತಕ್ಕಡಿ ಡಬ್ಬಗಳು ಕೊಟ್ಟಿರ್ತಾರೆ. ಆ ತಕ್ಕಡಿ ಡಬ್ಬಗಳಲ್ಲಿ ಏನು ಮಾಡಬೇಕಾಗಿರುತ್ತೆ, ಆ ಕಡೆಯಿಂದ ಮಣ್ಣನ್ನು ತಗೊಂಬಂದು ಕೈಯಲ್ಲಿ ಹಾಕಬೇಕಾಗಿರುತ್ತೆ. ಆ ಟಾಸ್ಕೇ ಆ ಥರ ಇದೆ. ಅಂದರೆ ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮಣ್ಣನ್ನು ಹಾಕದೇ ಇರೋ ಥರ ಯಾರ್ದು ಮಣ್ಣು ತುಂಬೋಗಿ ಫಸ್ಟ್ ಕೆಳಗಡೆ ಬರುತ್ತೋ ಅವ್ರ ಗೇಮಿಂದ ಔಟ್ ಆಗ್ತಾ ಇರ್ತಾರೆ. ಈ ಥರ ಟಾಸ್ಕ್ ಇರುತ್ತೆ. ಈ ಟಾಸ್ಕೇ ಒಂಥರ ಫಿಸಿಕಲ್ ಟಾಸ್ಕ್ ಅಂತ ಹೇಳ್ಬೋದು. ಫಿಸಿಕಲ್ ಆಗೇ ಆಗ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಬಟ್ ಆದರೆ ಇಲ್ಲಿ ಧನರಾಜ್ ಅವ್ರು ಏನಾಗ್ತಾರೆ ಅಂತಂದರೆ ಸ್ವಲ್ಪ ಕ್ಲಾರಿಟಿಯನ್ನು ಮಿಸ್ ಆಗಿಬಿಡ್ತಾರೆ ಅಂತ ಅನಿಸ್ತು. ಕ್ಲಾರಿಟಿಯನ್ನು ಮಿಸ್ ಆದರು ಅಂತ ನನಗನ್ನಿಸ್ತು. ಯಾಕೆ ಅಂತಂದರೆ ಅವರು ರೂಲ್ಸನ್ನು ಅಷ್ಟೇ ಕರೆಕ್ಟಾಗಿ ಹೇಳಲಿಲ್ಲ. ಈ ಥರ ಫಿಸಿಕಲ್ ಆದರೆ ಈ ಥರ ಆಗುತ್ತೆ, ಈ ಥರ ಪನಿಷ್ಮೆಂಟ್ ಕೊಡ್ತೀವಿ, ಇಲ್ಲ ಟಾಸ್ಕಿಂದ ಆಚೆ ತೆಗಿತೀವಿ, ಫೋಲ್ ಆಗಿದ್ರೆ ಈ ಥರ ತೆಗಿತೀವಿ ಅಂತ ಅಂದ್ಬಿಟ್ಟು ಏನೂ ಹೇಳಲಿಲ್ಲ. ಬಟ್ ಅಲ್ಲಿ ಟಾಸ್ಕ್ ಸ್ಟಾರ್ಟ್ ಆದಮೇಲೆ ಏನಾಯಿತು ಅಂತಂದರೆ ಒಂದೇ ಸಲ ಬಂದು ಎಲ್ಲ ಯಮುನಾ ಅವರು, ಗೌತಮಿ ಅವರು, ಮಂಜು ಅವರು ಎಲ್ಲ ಒಟ್ಟಿಗೆ ಬಂದು ಈ ಜಗದೀಶ್ ಅವರನ್ನು ಟಾರ್ಗೆಟ್ ಮಾಡಿಬಿಟ್ಟು ಮಣ್ಣನ್ನು ಹಾಕೋದಕ್ಕೆ ಹೋಗ್ತಾ ಇರ್ತಾರೆ. ಅವಯ್ಯ ಜಗದೀಶ್ ಅವರು ಕೂಡ ಮಣ್ಣನ್ನು ತಗೊಬಂದ ಡಬ್ಬದಲ್ಲಿ ಹಾಕೋ ಇದರಲ್ಲಿ ಏನಾಗುತ್ತೆ, ಇಂಟೆನ್ಷನಲ್ಲಿ ಮಾಡಿಲ್ಲ, ಬಟ್ ಟಚ್ ಆಯಿತು. ಟಚ್ ಆಗಿದ್ದಂತೂ ನಿಜಾನೇ ಯಮುನಾ ಅವರು ಬಿದ್ದೋಗ್ಬಿಡ್ತಾರೆ. ಅಷ್ಟಕ್ಕೆ ಪೌಲು ನೀವು ಔಟು ಅಂತ ಹೇಳ್ಬಿಡ್ತಾರೆ. ಅವು ವಯನ್ಗೆ ಅಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ. ಟ್ರಿಗರ್ ಆಗಿಬಿಟ್ಟು ಧನರಾಜ್ ಅವ್ರ ಮೇಲೆ ನೀನು ಯಾವ ಫ್ರೀ ಯಾಕೆ ಈ ಥರ ಮಾಡ್ತಾ ಇದೆಯಾ ಅಂದರೆ ಸಿಕ್ಕಾಪಟ್ಟೆ ರೇಗಿಸ್ಬಿಡ್ತಾರೆ. ಧನರಾಜ್ ಅವ್ರಿಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಫುಲ್ ಎಮೋಷ್ನಲ್ ಆಗಿಬಿಡ್ತಾರೆ. ಮತ್ತು ಹಂಗೆ ಟಾಸ್ಕ್ ಮಾಡದೆ ಅವ್ರು ಹೋಗಿ ಕುತ್ಕೊಂಡಿರ್ತಾರೆ. ನೆಕ್ಸ್ಟ್ ಬರ್ತಾರೆ. ನೆಕ್ಸ್ಟ್ ಬಂದು ಯಮುನಾ ಅವರು ಮತ್ತು ಗೌತಮಿ ಅವರು ಅದೇ ಥರ ಡ್ಯಾಶ್ ಹೊಡೆದಾಗ, ಭವ್ಯ ಅವ್ರ ಜೊತೆ ಡ್ಯಾಶ್ ಹೊಡೆದಾಗ ಏನು ಮಾಡ್ತಾರೆ, ಅವರು ಪೌಲ್ ಅಂತ ಹೇಳ್ಬಿಟ್ಟು ಮತ್ತೆ ಟಾಸ್ಕನ್ನು ಕಂಟಿನ್ಯೂ ಮಾಡಿಸ್ತಾ ಇರ್ತಾರೆ. ಇಲ್ಲಿ ಜಗದೀಶ್ ಅವ್ರಿಗೆ ಸ್ಟಾಪ್ ಮಾಡಿಸ್ತಾರೆ, ಅವ್ರಿಗೆ ಕಂಟಿನ್ಯೂ ಮಾಡಿಸ್ತಾರೆ. ಅದು ಧನರಾಜ್ ಮಾಡಿದ ಮಿಸ್ಟೇಕು. ನಿಜವಾಗ್ಲೂ ಹೇಳ್ಬೇಕಂತಂದರೆ ಸಂಚಾಲಕ್ಕಾಗಿ ಅಲ್ಲಿ ಅವರು ಮಿಸ್ಟೇಕ್ ಮಾಡ್ತಾರೆ. ಯಾಕಂದರೆ ಇವ್ರದ್ದು ಫೌಲ್ ಅಂದರೆ ಅವ್ರದ್ದು ಫೌಲ್ ಅಂತ ಹೇಳ್ಬೇಕಾಗಿತ್ತು. ಇಲ್ಲ ಅವ್ರದ್ದು ಕಂಟಿನ್ಯೂ ಆದರೆ ಇವ್ರದ್ದು ಕಂಟಿನ್ಯೂ ಅಂತ ಆಗಬೇಕಾಗಿತ್ತು. ಬಟ್ ಒಬ್ರದ್ದು ಕಂಟಿನ್ಯೂ ಆಗಿ ಒಬ್ರದ್ದು ಸ್ಟಾಪ್ ಆಗಿ ಈ ಥರ ಮಾಡಿದ್ದು ನಿಜವಾಗ್ಲೂ ತಪ್ಪು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಏನು ಮಾಡ್ತಾರೆ, ಡಬ್ಬಗಳನ್ನೆಲ್ಲ ಹಿಡಿತಾ ಇರ್ತಾರೆ. ಮಣ್ಣಾಗದೆ ಏನು ಮಾಡ್ತಾರೆ, ಪ್ರೊಟೆಕ್ಟ್ ಮಾಡ್ಕೊತಾ ಇರ್ತಾರೆ. ಯಾರು ಪ್ರಾಪರ್ಟಿನ ಟಚ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಒಂದು ರೂಲನ್ನು ಹೇಳ್ತಾರೆ. ಅದಂತೂ ನಿಜವಾಗ್ಲೂ ಸಕ್ಕದಾಗಿತ್ತು. ಅದ್ರ ಜೊತೆಗೆ ಏನು ಮಾಡ್ತಾರೆ, ಅದೇ ಥರ ಫೋಲ್ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಇದು ಮಾಡಿಸ್ತಾ ಇರ್ತಾರೆ. ಕೊನೆಗೆ ಟಾಸ್ಕ್ ನಿಲ್ಲಿಸ್ಬಿಟ್ಟು ಬಿಗ್ ಬಾಸ್ ಕರೀತಾರೆ. ಕನ್ಫೆಷನ್ ರೂಮ್ಗೆ ಕರೆದ್ಬಿಟ್ಟು ಮಾತಾಡ್ತಾರೆ. ಏನಾಯಿತು ಧನರಾಜ್ ಅಂತ ಕೇಳಿದಾಗ ಧನರಾಜ್ಗೆ ಒಂಥರ ನಿಜವಾಗ್ಲೂ ಲಿಟ್ರಲಿ ಹೇಳ್ಬೇಕು ಅಂತಂದರೆ ಧನರಾಜ್ಗೆ ಭಯ ಆಗ್ತಾ ಇರುತ್ತೆ ಅನ್ಸುತ್ತೆ. ಯಾಕಂದರೆ ಲಾಯರ್ ಅವ್ರನ್ನ ನೋಡಿದ್ರೆ ಏನು ಮಾತಾಡಿದ್ರೆ ಯಾವ್ದು ಮಾತಾಡಿದ್ರೆ ಸರಿನೋ ಯಾವ್ದು ಮಾತಾಡಿದ್ರೆ ತಪ್ಪು ಅಂತ ಅಂದ್ಬಿಟ್ಟು ನಿಜವಾಗ್ಲೂ ತುಂಬ ಇನೋಸೆಂಟ್ ಅಂದರೆ ತುಂಬ ಇನೋಸೆಂಟ್ ಅನಿಸುತ್ತೆ ಧನರಾಜ್ ಅವರು. ಲಾಯರ್ ಮೇಲೆ ಮಾತಾಡೋದಕ್ಕೂ ಭಯ ಬೀಳ್ತಾ ಇದ್ದಾರೆ ಅಂತ ಅನ್ನಿಸ್ತು. ಹೋಗ್ಬಿಟ್ಟು ಕನ್ಫೆಷನ್ ರೂಮಲ್ಲಿ ಹೇಳ್ತಾರೆ ಎಲ್ಲ ಈ ಥರ ಅವ್ರ ಜೊತೆ ಮಾತಾಡೋದಕ್ಕೂ ನನಗೆ ಒಂಥರ ಹೆದರಿಕೆ ಆಗ್ತಾ ಇದೆ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹೋಗಿ ಹೇಳ್ತಾರೆ. ಬಿಗ್ ಬಾಸ್ ಅವ್ರಿಗೆ ಧೈರ್ಯ ಹೇಳ್ಬಿಟ್ಟು ಹೋಗಿ ನೀವು ಎಲ್ಲ ಡಿಸಿಷನನ್ನು ಕರೆಕ್ಟಾಗಿ ತೊಗೊಂಡಿದ್ದೀರಾ, ನೀವು ಬೇಕಾದರೆ ಇನ್ನೊಬ್ಬರನ್ನ ಅಸಿಸ್ಟೆಂಟಾಗಿ ತೊಗೋಬೋದು ಅಂತ ಹೇಳಿದಾಗ ತ್ರಿವಿಕ್ರಮ್ ಅವ್ರನ್ನ ತೊಗೊತಾರೆ. ಯಾಕಂತಂದರೆ ತ್ರಿವಿಕ್ರಮ್ ಸ್ವಲ್ಪ ಬಾಡಿ ಬಿಲ್ಡ್ ಎಲ್ಲ ಚೆನ್ನಾಗಿದೆ, ಬಂದರೆ ಲಾಯರ್ ಬಂದರೆ ಎದುರಿಸ್ಬೋದು ಅಂತ ಅಂದ್ಬಿಟ್ಟು ತಗೋತಾರೆ. ಮತ್ತೆ ಅಲ್ಲಿ ಬಂದಿದ್ದಾದ್ಮೇಲೆ ಮತ್ತೆ ಇವಯ್ಯ ಲಾಯರ್ ಹೋಗ್ಬಿಟ್ಟು ಹೇಳ್ತಾ ಇರ್ತಾರೆ, ನಾನು ಗೇಮ್ ಆಡಲ್ಲ, ಇಬ್ಬರೂ ನನಗೆ ಏನೆಷ್ಟು ಇದ್ದಾರೆ, ನರಕದಲ್ಲಿರೋನು ಕೊಡಿ ಅಂತಂದ್ಬಿಟ್ಟು ಹೋಗಿ ಗೇಮ್ ಆಡದೆ ಕೂತ್ಕೊಂಡ್ಬಿಡ್ತಾರೆ. ಆ ಥರ ಗೇಮ್ ಆಡದೆ ಕೂತ್ಕೊಂಡು ಮಾತಾಡಬಾರ್ದು. ಗೇಮ್ ಆಡಿಬಿಟ್ಟು ವಿನ್ ಆಗಿಬಿಟ್ಟು ಇಲ್ಲ ಎಫರ್ಟ್ ಆಗಿಬಿಟ್ಟು ಆಮೇಲೆ ಮಾತಾಡಿದ್ರೆ ಅದು ಚೆನ್ನಾಗಿರುತ್ತೆ. ಅವ್ರು ರಾಂಗ್ ಮಾಡಿದ್ರೆ ರಾಂಗ್ ಅಂತ ಎಲ್ಲರಿಗೂ ಜನ ನೋಡ್ತಾ ಇರ್ತಾರೆ. ಈ ವಯ್ಯ ಅಲ್ಲಿ ಕುತ್ಕೊಂಡು ನಾನು ಆಡಲ್ಲ ಅಂತಂದರೆ ಅದು ಜಗದೀಶ್ ಅವ್ರ ಮಿಸ್ಟೇಕು. ಮತ್ತು ಎಲ್ಲ ರೂಲ್ಸ್ ಎಲ್ಲ ಹೇಳ್ತಾರೆ. ಹೇಳಿದಾದ್ಮೇಲೆ ಮತ್ತೆ ಬಂದು ಅವರು ಟಾಸ್ಕ್ಗೆ ಜಾಯಿನ್ ಆಗ್ತಾರೆ. ಆದ್ರೂ ಕೊನೆಯಲ್ಲಿ ಬಂದು ಅವರು ರೂಲ್ಸ್ ಹೇಳ್ತಾರೆ, ಈ ಥರ ಡಬ್ಬನ ಹಿಡಿಬಾರ್ದು, ಮತ್ತು ಯಾರು ಫಿಸಿಕಲ್ ಆಗಬಾರ್ದು, ಫಿಸಿಕಲ್ ಆದರೆ ಒಂದು ಪನಿಷ್ಮೆಂಟ್ ಕೊಡ್ತೀವಿ, ಒನ್ ಹ್ಯಾಂಡಿಂದ ತೊಗೊಂಡೋಗಿ ಹಾಕಬೇಕು ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ಹಂಗೆ ಮಾಡಿದ್ರು ಏನು ಮಾಡ್ತಾರೆ, ಮತ್ತೆ ಎಲ್ಲ ಬಂದು ಫಸ್ಟು ಟಾರ್ಗೆಟು ಇವ್ರದ್ದೇ ಮಾಡ್ತಾರೆ, ಜಗದೀಶ್ ಅವ್ರದ್ದೇ ಟಾರ್ಗೆಟ್ ಮಾಡಿಬಿಟ್ಟು ಅವ್ರದನ್ನು ಆಚೆ ಹಾಕ್ತಾರೆ, ಟಾಸ್ಕಿಂದ ಆಚೆ ಹಾಕ್ತಾರೆ. ಅದಾದಮೇಲೆ ಯಮುನಾ ಅವ್ರಿಗೆ ಟಾರ್ಗೆಟ್ ಮಾಡ್ತಾರೆ, ಯಮುನಾ ಅವ್ರದ್ದು ಆಗೋಗುತ್ತೆ. ಅದಾದಮೇಲೆ ಗೀತಾ ಅವರು, ಭವ್ಯ, ಗೌತಮಿ ಅವರು, ಭವ್ಯ ಅವ್ರದ್ದು, ಹಂಸ ಅವ್ರದ್ದು, ಎಲ್ಲರದು 1 by 1 ಆಗೋಗುತ್ತೆ. ನಿಜವಾಗ್ಲೂ ಈ ಟಾಸ್ಕಲ್ಲಿ ಮಾತ್ರ ನಾನು ಉಗ್ರಂ ಮಂಜು ಬಗ್ಗೆ ಟಾಸ್ಕ್ ಆಡ್ತಾರೋ ಇಲ್ವೋ ಅಂತ ನಾನು ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಅವಯ್ಯ ಏನು ಎಫರ್ಟ್ ಗುರು, ಟಾಸ್ಕ್ ಅಂತ ಬಂದರೆ ಟಾಸ್ಕ್ ಆಡ್ತಾರೆ. ಫಿಸಿಕಲ್ ಟಾಸ್ಕ್ ಆಗಿರ್ಬೋದು, ಇಲ್ಲ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ನಿಜವಾಗ್ಲೂ ವಿಲನ್ ಆಗಿ ಎಂಟ್ರಿ ಕೊಟ್ಟು ಹೌಸಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಅಂತೂ ಮಾಡ್ತಾ ಇದ್ದಾರೆ ಅಂತಂದರೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು ಮಂಜು ಅವ್ರಿಗೆ. ಸಖತ್ತಾಗಿ ಇದು ಮಾಡ್ತಾಯಿದ್ರು. ಇಲ್ಲಿ ಲಾಯರ್ ಏನಾದರೂ ಎಲ್ಲ ಅನೌನ್ಸ್ಮೆಂಟ್ ಎಲ್ಲ ಮಾಡಿದ್ರು, ಈ ಲಾಯರ್ಗೆ ಒಂಥರ ಟ್ರಿಗರ್ ಆಗ್ತಾಯಿತ್ತು ಧನರಾಜ್ ಅವ್ರ ಮೇಲೆ. ಔಟ್ ಆದಾಗ ನಿನ್ನ ರೆಫ್ರಿಯಾಗೆ ಲಾಯಕ್ಕು, ಕಂಟೆಸ್ಟೆಂಟಾಗೆ ಲಾಯಕ್ಕು, ಈ ಥರ ವರ್ಡ್ಸೆಲ್ಲ ಮಾತಾಡ್ತಾಯಿದ್ರು. ಈ ಥರ ಎಲ್ಲ ವರ್ಡ್ಸೆಲ್ಲ ಮಾತಾಡಿದ್ದು ನಿಜವಾಗ್ಲೂ ಲಾಯರ್ದವ್ರದ್ದು 100% ತಪ್ಪೆ. ಅವ್ರು ಏನಾಗಿರ್ಬೋದು ಅದು ಆಚೆ ಕಡೆ. ಬಟ್ ಬಿಗ್ ಬಾಸ್ ಹೌಸಲ್ಲಿ ಬಂದಾಗ ಆ ಥರ ಮಾತಾಡ್ಬಾರ್ದು. ಇಲ್ಲಿ ಎಲ್ಲರೂ ಕಂಟೆಸ್ಟೆಂಟ್ಸ್ ಅಷ್ಟೇ.
ಒಂದು ಕಂಟೆಸ್ಟೆಂಟ್ ಆಗಿ ತಗೊಂಡಿದ್ದಾರೆ ಅಂತಂದರೆ ಅದು ಬಿಗ್ ಬಾಸ್ಗೆ ಬಿಟ್ಟಿದ್ದು. ಅದನ್ನು ಇವ್ರು ಜಡ್ಜ್ ಮಾಡಬೇಕಾಗಿಲ್ಲ, ಯಾವ ರೀತಿ ನೀನು ಕಂಟೆಸ್ಟೆಂಟ್ ಆಗಿದೆಯಾ, ಲಾಯಕ್ಕೆ ಇಲ್ಲ ಅಂತ ಅಂದ್ಬಿಟ್ಟು ಆ ಥರ ಎಲ್ಲ ಮಾತಾಡಬಾರ್ದಾಗಿತ್ತು. ಅದನ್ನು ಕೋಪನ ಎಲ್ಲ ಟ್ರಿಗರ್ ಮಾಡಿ 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 ಏನು ಮಾಡ್ತಾರೆ, ಒಂದೇ ಸಲ ಪಾಪ ತುಂಬ ಇನ್ನೋಸೆಂಟ್ ಆದ ಧನರಾಜ್ ಅವ್ರು ಏನು ಮಾಡಿಬಿಡ್ತಾರೆ, ಒಂದೇ ಸಲ ಬರಸ್ಟ್ ಆಗ್ತಾರೆ. ಬರಸ್ಟ್ ಅಂದರೆ ಅದು ಅವ್ರ ಒಳಗಡೆ ಇರ್ತಕ್ಕಂಥ ಭಯನ ಮುಚ್ಚಿಟ್ಕೊಳ್ಳೋಕ್ಕೆ ಏನು ಮಾಡ್ತಾರೆ, ಅವರು ಸುಮ್ಮನೆ ಕೂಗಾಡ್ದಂಗೆ ಕಿರ್ಚಾಡ್ದಂಗೆ ಹಾವುಭಾವುಗಳನ್ನೆಲ್ಲ ಮಾಡಿ ಸ್ವಲ್ಪ ಕಾಮಿಡಿ ಮಾಡಿ ಫನ್ ಮಾಡಿ ಅವ್ರ ಫ್ರಸ್ಟ್ರೇಷನ್ನೆಲ್ಲ ತೀರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ, ಕವರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ರು ಅಂತ ನನಗನ್ನಿಸ್ತು. ನಿಮಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ಅದ್ರ ಜೊತೆಗೆ ಕೊನೆಗೆ ಎಲ್ಲ ನಾಮಿನೇಷನಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಿದ್ರು. ಅದು ಎಕ್ಸೆಪ್ಟ್ ಉಗ್ರ ಮಂಜು ಬಿಟ್ಬಿಟ್ಟು ಇನ್ನು ಉಳಿದಿರೋರೆಲ್ಲ ಹಂಗೆ ನಾಮಿನೇಷನ್ನಲ್ಲೇ ಉಳ್ಕೊತಾರೆ ಈ ವಾರದಿಂದ ಹೊರಗೋಗೋದಕ್ಕೆ. ಅದ್ರ ಜೊತೆಗೆ ನರಕದಲ್ಲಿರೋರು ಕೂಡ ಅದೇ ರೀತಿ ಇದು ಮಾಡ್ಕೊತಾರೆ. ನೆಕ್ಸ್ಟು ಅಲ್ಲಿಂದ ಬಂದು ಏನು ಮಾಡ್ತಾರೆ, ಇವ್ರಿಗೆ ಧನರಾಜ್ ಅವ್ರ ಮೇಲೆ ಕೋಪ ಕಡಿಮೆ ಆಗೋದಿಲ್ಲ ಇವ್ರಿಗೆ, ಲಾಯರ್ ಅವ್ರಿಗೆ ಬಂದು ಅದೇ ರೀತಿ ಮಾತಾಡ್ತಾ ಇರ್ತಾರೆ. ನನ್ನ ಮೇಲೆನೇ ಹೊಡೆಯೋಕ್ಕೆ ಬಂದ, ಆ ಥರ ಬರಬಾರ್ದಾಗಿತ್ತು, ಅವನು ಯಾರು ನನ್ನ ಹೊಡೆಯೋಕ್ಕೆ ಬರೋದಕ್ಕೆ, ಹಂಗೆ ಅಂತ ಮಾತಾಡ್ತಾ ಇರ್ತಾರೆ. ಅವ್ನು ದೊಡ್ಡ ಕಾಮಿಡಿ ಪೀಸು ಅಂತಂದ್ಬಿಟ್ಟು ಒಂದು ಮಾತಂತಾರೆ. ಪದೇ ಪದೇ ಈ ಥರ ಕಾಮಿಡಿ ಪೀಸ್ ಅಂತ ಇದ್ದಾಗ ಒಳಗಡೆ ಕುತ್ಕೊಂಡಿರ್ತಕ್ಕಂಥ ತುಕಾಲಿ ಅವರ ವೈಫ್ ಮಾನಸ್ ಅವರು ಟ್ರಿಗರ್ ಆಗಿಬಿಡ್ತಾರೆ. ಕಾಮಿಡಿ ಪೀಸ್ ಅಂತ ಇದ್ದೀರಾ, ಕಾಮಿಡಿ ಅಂದರೆ ಏನು ಅಂದ್ಕೊಂಡಿದ್ದೀರಾ, ಅದು ಪ್ರೊಫೆಷನ್ ಅಂತ ಅವ್ರು ಆ ಥರ ತಗೊಬಿಡ್ತಾರೆ. ಇವರು ಈ ಥರ ಬಾಡಿ ಶೇಮಿಂಗ್ ಮಾಡಿದ ತಪ್ಪು, ಯಾರೋ ಜಗದೀಶ್ ಅವ್ರು ಮಾಡಿದ ತಪ್ಪು. ಬಟ್ ಅವ್ರು ಅರ್ಥ ಮಾಡ್ಕೊಂಡಿದ್ದು, ಮಾನಸ್ ಅವ್ರು ಅರ್ಥ ಮಾಡ್ಕೊಂಡಿದ್ದೇನಾಯಿತು, ಉಲ್ಟಾ ಅರ್ಥ ಮಾಡ್ಕೊಬಿಟ್ರು. ಏನಂತ ಕಾಮಿಡಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಆ ಥರ ಪೋಟ್ರೆ ಮಾಡಿಬಿಟ್ಟು ಅವರಿಂದ ಏನಾಯಿತು, ಇಡೀ ಹೌಸ್ ಎಲ್ಲ ಡಿಸ್ಟರ್ಬ್ ಆಗೋಯ್ತು. ಇಲ್ಲಿ ಧನರಾಜ್ ಅವ್ರು ಮಾಡಿದ್ದು ಮಿಸ್ಟೇಕೆ, ಅವ್ರು ಅರ್ಥ ಮಾಡ್ಕೊಂಡಿದ್ದು ಮಿಸ್ಟೇಕೆ ನಿಜ ಅಂತಂದರೆ ಹೇಳಬೇಕು ಅಂತಂದರೆ. ಇಲ್ಲಿ ಬಂದು ಎಲ್ಲರೂ ಬಂದು ಏನಾಗ್ಬಿಡ್ತಾರೆ, ರಿವರ್ಸ್ ಆಗಿಬಿಡ್ತಾರೆ. 1:16 ಮಾಡಿಬಿಟ್ಟು ಏನು ಮಾಡ್ತಾರೆ, ಜಗದೀಶ್ ಅವರು ಎಲ್ಲ ನನ್ನ ಮೇಲೆ ಇದು ಮಾಡ್ತಾ ಇದ್ದಾರೆ ಅನ್ನೋ ಥರ ಒಂಥರ ಪೋಟ್ರೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ತಾರೆ, ಇದು ಮಾಡ್ತಾರೆ. ಇಲ್ಲಿ ಮಾತಿಗೆ ಬಂದು ಫಸ್ಟು ಎಂದಿದ್ದು ಮಾನಸ್ ಅವರೇ ಜಗದೀಶ್ ಅವ್ರನ್ನ ಅಂದಿದ್ದು. ಅಲ್ಲಿಂದ ಸ್ಟಾರ್ಟ್ ಆಯಿತು. ನಿಜವಾಗ್ಲೂ ಅಲ್ಲಿ ಅಂದಿದ್ದು ಅವ್ರದ್ದು ತಪ್ಪೆ. ಬಟ್ ಅವ್ರು ಅಂದರು ಅಂತ ಅಂದ್ಬಿಟ್ಟು ಇವರು ಜಗದೀಶ್ ಅವ್ರು ರಿಟರ್ನ್ ಅಂದ್ರಲ್ವಾ, ಆ ಮಾತುಗಳು ಕೂಡ ತಪ್ಪೆ. ನೀನು ಯಾವ ಸೀಮೆ ಹೆಣ್ಣು ಏನು ಅಂತ ಅಂದ್ಬಿಟ್ಟು ಈ ಥರ ಮಾತಾಡಿದ್ರಲ್ವಾ, ಅದು ತಪ್ಪು. ಈ ಒಂದು ವಿಚಾರದಲ್ಲಿ ಬಂದು ಟಕ್ ಅಂತ ಬಂದು ಸ್ಟ್ಯಾಂಡ್ ತಗೊಂಡ್ರಲ್ವಾ ಧರ್ಮಕೀರ್ತಿರಾಜ್ ಅವರು, ನಿಜವಾಗ್ಲೂ ಆ್ಯಡ್ಸಪ್ ಅಂತ ಹೇಳ್ಬೋದು. ಏನ್ರಿ ಆ ಥರ ಹೆಣ್ಮಕ್ಳಿಗೆ ಮಾತಾಡ್ತಾ ಇದ್ದೀರಾ ನೀವು ಅಂತಂದ್ಬಿಟ್ಟು ಸ್ಟ್ಯಾಂಡ್ ತಗೊತಾರೆ. ಶಿಶಿರವರು ಅಷ್ಟೇ ಸ್ಟ್ಯಾಂಡ್ ತಗೊತಾರೆ, ಸಖತ್ತಾಗಿ ಮಾತಾಡ್ತಾರೆ. ಮಂಜು ಅಂತೂ ಲಿಟ್ರಲಿ ನನಗಂತೂ ಸಾಕಷ್ಟು ಡೇ ಬೈ ಡೇ ನಿಜವಾಗ್ಲೂ ಮಂಜು ಅಂತೂ ಸಖತ್ ಇಷ್ಟ ಆಗ್ತಾ ಇದ್ದಾರೆ. ಯಾಕಂತಂದರೆ ಬಂದು ಕೇಳ್ತಾರೆ, ನಿಜವಾಗ್ಲೂ ಲಾಯರ್ ಅವ್ರು ಕೂಡ ಎದುರ್ಕೊತಾ ಇದ್ದಾರೆ ಮಂಜು ಅವ್ರಿಗೆ ಹೇಳಬೇಕು ಅಂತಂದರೆ. ಬಂದು ಸಖತ್ತಾಗಿ ಕೇಳ್ತಾರೆ, ಪಾಯಿಂಟ್ ಬೈ ಪಾಯಿಂಟ್ ಕೇಳ್ತಾ ಇದ್ದಾರೆ. ಪಾಪ ಲಾಯರ್ ಅವರು ಸುಮ್ಮನೆ ಆಗೋಗ್ತಾರೆ. ನೋಡ್ಬೇಕು ಇದು ಯಾವ ರೀತಿ ಹೋಗುತ್ತೆ ಏನು ಅಂತ ಮುಂದೆ ದಿನಗಳಲ್ಲಿ ನೋಡಬೇಕು. ನಿಜವಾಗ್ಲೂ ಲಾಯರ್ ವರ್ಸಸ್ ಮಂಜು ಕಂಡ್ರೆ ಆಗ್ತಾನೆ ಇಲ್ಲ ಲಾಯರ್ ಅಂದರೆ. ಮುಂದಿನ ದಿನಗಳಲ್ಲಿ ಇವ್ರದ್ದು ಬಿಗ್ ಫೈಟ್ ಅಂತೂ ಆಗೋದಂತೂ 100%. ಈಗೆಲ್ಲ ಈ ಎಪಿಸೋಡಿಂದ ಏನಾಗೋಗಿದೆ ಅಂತಂದರೆ, ಇಡೀ ಹೌಸ್ ಎಲ್ಲ ಒಂದು ಕಡೆ, ಈ ಲಾಯರ್ ಅವರೇ ಒಂದು ಕಡೆ ಈ ಥರ ಮಾಡಿಕೊಂಡು ಸೃಷ್ಟಿ ಮಾಡಿ ಇಟ್ಕೊಂಡಿದ್ದಾರೆ. ನೋಡಬೇಕು ಏನಾಗುತ್ತೆ ಏನು ಅಂತ. ಈ ಜನಕ್ಕೆಲ್ಲ ಪೋಟ್ರೆ ಮಾಡೋದಕ್ಕೆ ಹೌಸ್ ಎಲ್ಲ ಒಂದು ಕಡೆ, ನಾನೇ ಒಂದು ಕಡೆ ಅಂತ ಅಂದ್ಬಿಟ್ಟು ಸಿಂಪತಿ ಬರುತ್ತೆ ಅಂತ ಅಂದ್ಬಿಟ್ಟು ಏನೋ ಪಾಪ ಇದು ಮಾಡೋದ್ರಲ್ಲಿ 1:16 ಮಾಡೋದ್ರಲ್ಲಂತೂ ಸದ್ಯಕ್ಕೆ ಸಕ್ಸಸ್ ಆಗಿರ್ಬೋದು. ಅವರೆಲ್ಲ ಒಂದು ಕಡೆ ಇರ್ಬೋದು, ಇದರಲ್ಲಿ ಇರ್ಬೋದು. ಬಟ್ ನಾನಂತೂ ಲಾಯರ್ ಅವ್ರ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಒಳಗಡೆ ಬಂದಾಗ ಚೆನ್ನಾಗಿ ಗೇಮ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಅವ್ರ ಬಿಹೇವಿಯರ್ ಬಗ್ಗೆ ಆಗಿರ್ಬೋದು, ಅವ್ರ ಆ್ಯಟಿಟ್ಯೂಡ್ ಬಗ್ಗೆ ಆಗಿರ್ಬೋದು. ಬಟ್ ನಿಜವಾಗ್ಲೂ ಲಿಟ್ರಲಿ ಅವ್ರು ಆಡ್ತಾ ಇರೋ ಗೇಮ್ ಅಂತೂ ಡೇ ಬೈ ಒಂದು ಕಡೆ ಹೆಂಗನ್ಸುತ್ತೆ ಅಂದರೆ, ಒಂದು ಕಡೆ ಶಕುನಿ ಥರ ಆಟ ಆಡ್ತಾ ಇದ್ದಾರೆ, ಇನ್ನೊಂದು ಕಡೆ ಸೈಕೋ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನನಗಂತೂ ಸಖತ್ ಬೇಜಾರಾಗೋಯ್ತು ಲಾಯರ್ ಅವ್ರದ್ದು. ದಿನ ಇದೇ ಆಗೋಯ್ತು. ಒಂದಿನ ಆದರೂ ಪಾಸಿಟಿವ್ ಬೇಡವಾ? ಡೇ ಬೈ ಡೇ ಪಾತಾಳಕ್ಕೆ ಹೋಗ್ತಾನೆ ಇದ್ದಾರೆ. ನೋಡಬೇಕು ಏನಾಗುತ್ತೆ ಮುಂದೆ ಅಂತ ಅಂದ್ಬಿಟ್ಟು ಈ ವಿಡಿಯೋನ ನಾನು ಇಲ್ಲಿಗೆ, ನಿಮ್ಗೆ ಏನು ಅನ್ನಿಸ್ತು ಅಂತ ನೀವು ಕಾಮೆಂಟ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಯಾರು ಸರಿ ಯಾರು ತಪ್ಪು ಅಂತ ಅನಿಸ್ತು ಅಂತ ನೀವು ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ನಮಸ್ತೆ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.